ವ್ಯವಸ್ಥಾಪಕ ನಿರ್ದೇಶಕರು ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಲಿರುವ ಅಪ್ಪಾಜಿ ನಾಡಗೌಡ ಸಾಹೇಬರಿಂದ ಸನ್ಮಾನ್ಯ ಶ್ರೀ ಅಪ್ಪಾಜಿ ಸಿಎಸ್ ಹಾಗೂ ಶಾಸಕರು ವಿಧಾನಸಭೆ ಮುದ್ದೇಬಿಹಾಳ್ ಮತಕ್ಷೇತ್ರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾಡಿನ ಮುಖ್ಯಮಂತ್ರಿಗಳನ್ನ ಗೌರವಿಸ್ತಾ ಇದ್ದಾರೆ. ಬೆಳ್ಳಿಯ ಕಿರೀಟ, ಭಾರದ ಗುಲಾಬಿಯ ಹಾರ, ಭಾರದಲ್ಲಿ ವಿಜಯಪುರ ಜಿಲ್ಲೆಯ ಅದು ವಿಶೇಷವಾಗಿ ಮುದ್ದೇಬಿಹಾಳ್ ಭಾಗದ ಎಲ್ಲ ಜನರು ಪ್ರೀತಿಪೂರ್ವಕವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಕರತಾಡನಗಳ ಮೂಲಕ ಜೋರಾದ ಚಪ್ಪಾಳೆ ಮೂಲಕ ನಾವು ಇದನ್ನ ಸಾಕ್ಷೀಕರಿಸೋಣ. ಈ ಪೌರ ಸನ್ಮಾನ ಮುದ್ದೇಬಿಹಾಳ್ ಮತ್ತು ತಾಳಿಕೋಟಿ ಪುರಸಭೆಯಿಂದ ಏನು ನಡೀತಾ ಇದೆ, ಮತ್ತೊಮ್ಮೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಸನ್ಮಾನಿಸೋಣ, ಅಭಿನಂದಿಸೋಣ. ಜೋರಾದ ಚಪ್ಪಾಳೆಯ ಮೂಲಕ ಸಂತೋಷವನ್ನು ನಾವೆಲ್ಲರೂ ಕೂಡ ಸಂಭ್ರಮಿಸೋಣ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅನುವು ಮಾಡಿಕೊಡ್ಬೇಕು. ನಾನು ಆಗ್ಲೇ ಹೇಳಿದೆ, ಈ ದೇಶದ ಗಡಿಯನ್ನು ಕಾಯ್ದಿರ್ತಕ್ಕಂಥ ಸೈನಿಕರು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಸನ್ಮಾನಿಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಯ ಮೂಲಕ ನಾವು ಆ ಕಾರ್ಯಕ್ರಮವನ್ನು ಸಾಕ್ಷೀಕರಿಸೋಣ. ನಿಜಕ್ಕೂ ಹೆಮ್ಮೆಯ ವಿಷಯ. ಸುಜ್ಞಾನದ ಪ್ರತೀಕವಾದಂತಹ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಇಂದಿನ ಈ ಅಭೂತಪೂರ್ವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅವರೆಲ್ಲ ನೆರವೇರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಉದ್ಘಾಟನೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಪೂರೈಸಿ ನಮ್ಮ ನಿಮ್ಮೆಲ್ಲರ ಮನೆಗಳನ್ನ ಮೆಚ್ಚಿದಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ, ಜ್ಯೋತಿಯನ್ನು ಬೆಳಗ್ತಾ ಇದ್ದಾರೆ. ಇದೇ ರೀತಿ ಕರ್ನಾಟಕ ಸರ್ಕಾರದ ಪ್ರತಿ ಹಳ್ಳಿಗಳಲ್ಲೂ, ತಾಲೂಕುಗಳಲ್ಲೂ, ಜಿಲ್ಲೆಗಳಲ್ಲೂ ಜ್ಞಾನದ ಜ್ಯೋತಿ ಬೆಳಗ್ತಾ ಇರಲಿ ಎನ್ನುವಂತಹ ಸದಾಶಯವನ್ನು ಇಟ್ಟುಕೊಂಡು ಇಂದು ನಮ್ಮ ನಿಮ್ಮೆಲ್ಲರ ನಗರವಾದಂತಹ ಮುದ್ದೇಬಿಹಾಳದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ. ಅನುದಾನವನ್ನು ಖರ್ಚು ಮಾಡುತ್ತೇವೆ ಎನ್ನುವುದಕ್ಕಿಂತ ಆ ಹಣವನ್ನ ವಿನಿಯೋಗ ಮಾಡುತ್ತಿದ್ದೇವೆ ಎನ್ನುವುದು ಮುಖ್ಯ ಗುರಿಯೊಡನೆ ಹೆಜ್ಜೆಯನ್ನು ಸಂಗಮ ಇದ್ದಾರೆ. ಜನರೊಂದಿಗೆ ಇದ್ದವರು ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಆಗೋದು ದುಡ್ಡೇ ಇಲ್ಲದೆ ಎಲ್ಲಿ ಮಾಡಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದಪ್ಪ, ಅದ್ರ ಜೊತೆಗೆ ಎಲ್ಲ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯನೂ ಕೂಡ ಬರಬೇಕು ಅಂತ ಹೇಳಿದ್ರು. ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕು, ಬರೀ ಓಟ್ ಹಾಕ ಅಧಿಕಾರ ಇದ್ರೆ ಸಾಲದು. ಅದ್ರ ಜೊತೆಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ಇರಬೇಕು. ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದೆ ಸಾರ್ಥಕ ಆಗಲ್ಲ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಇದನ್ನೇ ಬಸವಾದಿ ಶರಣರು ಅನುಭವ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡಿದರು. ಈ ಅನುಭವ ಮಟ್ಟದಲ್ಲಿ ಈ ತರ ಮೊದಲನೇ ಬಾರಿಗೆ ಬಸವಣ್ಣವ್ರ ಕಾಲದಲ್ಲಿ, ಅವತ್ತು 850 ವರ್ಷಗಳ ಹಿಂದೆ ಎಲ್ಲರೂ ಕೂಡ ಸಮಾನವಾಗಿ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ನಾವು ಸ್ವಾತಂತ್ರ್ಯ ಬಂದ ಮೇಲೆ ಕೂತ್ಕೊತೀವಿ, ಅದು ಬೇರೆ ವಿಚಾರ. ಸ್ವಾತಂತ್ರ್ಯ ಬರೋದಕ್ಕೆ ಮುಂಚಿತ ಕೂತ್ಕೊಳ್ಳೋಕೆ ಆಯ್ತಿತ್ತ? ಎಲ್ಲರೂ ಒಂದೇ ಸಮಯ ಹಿಂಗೆ ಆರಿಜಾಂಟೆಲ್ಲ ಕೂತ್ಕೊಳ್ಳೋಕೆ ಆಯ್ತಿತ್ತ?
ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಇಟ್ಟುಬಿಟ್ಟಿದ್ವಿ. ಕೆಳಗಿರೋನು ಅಸ್ಪೃಶ್ಯ, ಆಮೇಲೆ ದಲಿತ, ಆಮೇಲೆ ಶೂದ್ರ, ಆಮೇಲೆ ವೈಶ್ಯ, ಆಮೇಲೆ ಕ್ಷತ್ರಿಯ, ಆಮೇಲೆ ಬ್ರಾಹ್ಮಣ. ಇದು ಬದಲಾವಣೆ ಆಗ್ಬೇಕಲ್ಲಪ್ಪ. ಆರಿಜಾಂಟಲ್ ಸೊಸೈಟಿಗೆ ಹೋಗಿ, ವರ್ಟಿಕಲ್ ಸೊಸೈಟಿಗೆ ಹೋಗಿ ಆರಿಜಾಂಟಲ್ ಸೊಸೈಟಿ ಬರಬೇಕಲ್ಲ. ಇದಕ್ಕೋಸ್ಕರ ಬಸವಾದಿ ಶರಣರು ಪ್ರಯತ್ನವನ್ನು ಮಾಡಿ ಇದಾಯ್ತಲ್ಲ. ಎಲ್ಲರೂ ಸಮಾನವಾಗಿರ್ಬೇಕು. ಯಾವುದೇ ಜಾತಿನಲ್ಲಿ ಆಕಸ್ಮಿಕವಾಗಿ ಹುಟ್ಟಿದ್ದೀವಿ, ಯಾವುದೇ ಧರ್ಮದಲ್ಲಿ ಆಕಸ್ಮಿಕವಾಗಿ ಹುಟ್ಟಿದ್ದೀವಿ, ಆದರೆ ಆರಿಜಾಂಟಲ್ ಸೊಸೈಟಿ ಆಗಬೇಕು ಅಂತಕ್ಕಂಥದ್ದನ್ನ ಕನಸು ಕಂಡಿದ್ವಿ. ಆ ಕನಸನ್ನು ನನಸು ಮಾಡಲಿಕ್ಕೆ ಅವ್ರ ದಾರಿನಲ್ಲಿ ಸ್ವಲ್ಪನಾದ್ರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ನಾವು ಆ ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಬರೀ ಭಾಷಣ ಭರವಸೆಗಳನ್ನು ಅಷ್ಟೇ ಹೇಳೋಕೆ ಹೋಗಲ್ಲ. ನಾವು ಏನು ಹೇಳ್ತೀವಿ ಅದರಂತೆ ನಡೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇದನ್ನ ನಮ್ಮ ಸರ್ಕಾರ ಹಿಂದೆನೂ ಮಾಡಿದ್ದು, ಈಗಲೂ ಮಾಡ್ತೀವಿ, ಮುಂದೆನೂ ಮಾಡ್ತೀವಿ. ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಬೇಕು ಅಲ್ವಾ? ನಿಮ್ಮ ಆಶೀರ್ವಾದ ಇರಬೇಕೋ ಬೇಡ?